ರಿಸಲ್ಟ್ ಬಂದ 5 ದಿನಗಳ ನಂತರ ಅಂತೂ ಇಂತೂ ತಮಿಳುನಾಡಿನಲ್ಲಿ ಸರ್ಕಾರ ಟಿವಿಕೆ ನೇತೃತ್ವದ ಸರ್ಕಾರ ರಚನೆಯಾಗುವುದು ಖಚಿತ ಆಗಿದೆ. 5 ಸಣ್ಣ ಪಕ್ಷಗಳ ಬೆಂಬಲದೊಂದಿಗೆ ನಾಳೆ ನಟ ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಡೆದ ಹೈ ಡ್ರಾಮಾದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. 108 ಸ್ಥಾನಗಳನ್ನು ಪಡೆದಿದೆ ಟಿವಿಕೆ. ಟೆಕ್ನಿಕಲಿ ಅದು 107, ಯಾಕಂದ್ರೆ ವಿಜಯ್ 2 ಸ್ಥಾನದಲ್ಲಿ ಗೆದ್ದಿದ್ದಾರೆ. ಒಂದು ಮಾತ್ರ ಓಟ್ ಹಾಕೋದಕ್ಕಾಗದು. 5 ಸ್ಥಾನ ಪಡೆದಿರುವ ಕಾಂಗ್ರೆಸ್ ತರಾತುರಿಯಲ್ಲಿ ಬಂದು ಬೆಂಬಲ ಘೋಷಣೆ ಮಾಡಿಬಿಡ್ತು. 107 + 5 112 ಆಯಿತು. ಇನ್ನು 6 ಪೇಚಿಗೆ ಸಿಕ್ಕಾಕೊಂಡಿತ್ತು. ನನ್ನ ಹತ್ರ 112 ಸ್ಥಾನಗಳಿದ್ದಾವೆ, ನನ್ನನ್ನು ಸರ್ಕಾರ ರಚಿಸೋದಕ್ಕೆ ಆಹ್ವಾನಿಸಿ ಅಂತ ಗವರ್ನರ್ ರಾಜೇಂದ್ರ ಅರ್ಲೇಕ್ ಅವರವ್ರ ಹತ್ರ ವಿಜಯ್ ಹೋದರೆ 118 ಬೇಕಪ್ಪ, ಇನ್ನು 6 ತಗೊಂಡು ಬಾ ಅಂಥೇಳಿ ವಾಪಸ್ ಕಳಿಸಿದ್ರು. ಅವರು 2 ಸಲ ವಾಪಸ್ ಕಳಿಸಿದ್ರು. ರಾಜಭವನದ ಅಥವಾ ಲೋಕಭವನ, ಈಗ ಲೋಕಭವನದ ವಿಳಂಬ ಧೋರಣೆಯ ಬಗ್ಗೆ ದೇಶದಾದ್ಯಂತ 2 ವ್ಯತಿರಿಕ್ತ ಅಭಿಪ್ರಾಯಗಳ ವ್ಯಕ್ತ ಆದವು. ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರದ ಮಾತು ಕೇಳಕೊಂಡು ವಿಜಯ್ರನ್ನ ಅಧಿಕಾರಕ್ಕೆ ತರದೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಬಹುದಾ ಅನ್ನುವ ಪ್ರಯತ್ನ ನಡೀತಾ ಇರುವ ಕಾರಣಕ್ಕಾಗಿ ಗವರ್ನರ್ ಇದನ್ನು ತಡ ಮಾಡ್ತಿದ್ದಾರೆ ಅಂತ ಒಂದು ಚರ್ಚೆ. ಪ್ರಯತ್ನ ನಡೀತಾ ಇದ್ದದ್ದು ಹೌದು. 1972ರಲ್ಲಿ DMK ಕರುಣಾನಿಧಿಯವರ ಜೊತೆಗೆ ಜಗಳಾಡಿಕೊಂಡು MGR ಹೊರಗಡೆ ಬಂದು AIADMK ಪಕ್ಷ ಸ್ಥಾಪನೆ ಮಾಡಿದ್ದು ಆ ನಂತರದ್ದು ಇತಿಹಾಸ. 2 ದ್ರಾವಿಡ ಪಕ್ಷಗಳು ತಮಿಳುನಾಡಿನಲ್ಲಿ ಪರಸ್ಪರ ವಿರೋಧಿ ರಾಜಕಾರಣವನ್ನು ಮಾಡ್ಕೊಂಡು ಬಂದವು. ಈಗ ಪರಿಸ್ಥಿತಿ TVK ಸಿಂಗಲ್ ಮೆಜಾರಿಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿಬಿಟ್ಟಿದೆ. ಮತ್ತೆ DMK AIADMK ಯಾಕೆ ಮೈತ್ರಿ ಆಗಬಾರ್ದು ಅಂತ ಒಂದು ಚರ್ಚೆ ಶುರುವಾಗಿತ್ತು. ಅವ್ರದ್ದು ಮೈತ್ರಿ ಆದರೆ ಒಟ್ಟು ಸಂಖ್ಯೆ 106ಕ್ಕೆ ಬರುತ್ತೆ, ಮೆಜಾರಿಟಿ ಇಲ್ಲ. DMK ಮೈತ್ರಿಯೊಳಗಿನ ಎಲ್ಲ ಪಕ್ಷಗಳು AIADMK ಒಳಗಿನ ಮೈತ್ರಿಯನ್ನು ಎಲ್ಲ ಪಕ್ಷಗಳು ಸೇರಿಸ್ಕೊಂಡ್ರೆ ಹಂಗೂ ಹಿಂಗೂ ಮಾಡಿ 118 ಮಾಡಬಹುದು. ಆ ಪ್ರಯತ್ನ ನಡೀತಾ ಇತ್ತು. ಆ ಪ್ರಯತ್ನ ಏನಾಗುತ್ತೋ ನೋಡ್ಕೊಂಡು ವಿಜಯ್ ಅವರನ್ನು ಸರ್ಕಾರ ರಚನೆಗೆ ಕರೆದರಾಯಿತು ಅಂತ ರಾಜ್ಯಪಾಲರು ಹಿಂಗೆ ಓಡಾಡಿಸ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಶುರುವಾಯಿತು. ಪರ ವಿರುದ್ಧ ಅಭಿಪ್ರಾಯಗಳ ವ್ಯಕ್ತ ಆದವು. ವಾಟ್ ಎವರ್ ಇಟ್ ಈಸ್, ಈಗ ವಿಜಯರಿಗೆ 120ರ ಸಂಖ್ಯಾಬಲ ಇದೆ. ಯಾವುದ್ಯಾವುದು ಅಂತ ನೋಡ್ತಾ ಇದ್ದೀರಿ. 120ರ ಸಂಖ್ಯಾಬಲ. 107 ಅವರದ್ದು, 5 ಕಾಂಗ್ರೆಸ್ ಸೇರಿಸಿದ್ರೆ 112 ಆಯಿತು. CPI 2 ಸೇರಿಸಿದ್ರೆ 114, CPMದ್ದು 2 ಸೇರಿಸಿದ್ರೆ 116, VCK 2 ಸೇರಿಸಿದ್ರೆ 118. ಅಲ್ಲಿಗೆ ಹಾಫ್ ವೇ ಮಾರ್ಕಿಗೆ ರೀಚ್ ಆದರು, ಮ್ಯಾಜಿಕ್ ನಂಬರಿಗೆ ರೀಚ್ ಆದರು. ಯಾವುದಕ್ಕೂ ಸುರಕ್ಷತೆಗೆ ಇರಲಿ ಅಂತ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಒಬ್ಬ ಶಾಸಕರು, 2 ಪೈಕಿ ಒಬ್ಬರಷ್ಟೇ ಬೆಂಬಲ ಕೊಡ್ತಾರಂತೆ. ಅದು ಯಾಕೆ ಅಂತ ಚೆಕ್ ಮಾಡಿದ್ವಿ. ಕರೆಕ್ಟಾಗಿ ಒಪ್ಪಬಹುದಾದ ಎಕ್ಸ್ಪ್ಲನೇಷನ್ ಅದಕ್ಕೆ ಸಿಕ್ತಿಲ್ಲ. ಸಿಕ್ಕ ಮೇಲೆ ಹೇಳ್ತೀವಿ. AMMKದ ಒಬ್ಬ ಶಾಸಕರು, AMMK NDA ಅಲಯನ್ಸ್ನಲ್ಲಿದ್ದಂಥ ಪಕ್ಷ, ದಿನಕರನ್ರ ಪಕ್ಷ NDA ಅಲಯನ್ಸ್ನಲ್ಲಿತ್ತು. ಅವರು ಹೋಗಿ TVKಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಮೂಲಕ 120 ಶಾಸಕರ ಬೆಂಬಲ ಪತ್ರದೊಂದಿಗೆ ವಿಜಯ್ ಹೋಗಿ ರಾಜ್ಯಪಾಲರನ್ನು ಭೇಟಿಯಾಗಿ ತಂದಿದ್ದೀನಿ ನೋಡಿ ನೀವು ಹೇಳಿದಷ್ಟು ಶಾಸಕರ ಬೆಂಬಲವನ್ನು ಬೋಧಿಸಿ ಈಗ ಪ್ರಮಾಣ ವಚನ ಅಂದಿದ್ದಾರೆ. ರಾಜ್ಯಪಾಲರಿಗೆ ಹ್ಞೂ ಅನ್ನೋದೇ ಬೇರೆ ಮಾರ್ಗ ಇಲ್ಲ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ನೋಡಿ, ಸರ್ಕಸ್ ಇಷ್ಟು ದಿವಸ ಎಳಿಬೇಕಾಗಿರಲಿಲ್ಲ. ಕಾಂಗ್ರೆಸ್ಸು DMK ಜೊತೆಗಿನ ಮೈತ್ರಿಯನ್ನು ಕಡಿದುಕೊಂಡು TVK ಜೊತೆಗೆ ಬರುವ ನಿರ್ಧಾರ ಮಾಡುತ್ತಲ್ಲ, ಇಟ್ ಶುಡ್ ಹ್ಯಾವ್ ಬಿಹೇವ್ಡ್ ಲೈಕ್ ಅ ನ್ಯಾಷನಲ್ ಪಾರ್ಟಿ. ಈ ದೇಶದಲ್ಲಿ ಅತ್ಯಂತ ಪುರಾತನ ಪಕ್ಷವಾಗಿರುವಂಥ ಕಾಂಗ್ರೆಸ್ಸು ಪ್ರತಿಷ್ಠೆಗೆ ತಕ್ಕಂತೆ ನಡೆದುಕೊಂಡು ವಿಜಯರಿಗೆ ಹೇಳಬಹುದಾಗಿತ್ತದು, ನಾವು 5 ಜನ ಇದ್ದೀವಿ, ನಮ್ಮದೇ ಮೈತ್ರಿಕೂಟದಲ್ಲಿ ಬೇರೆ ಬೇರೆಯವರಿದ್ದಾರೆ. CPI, CPIM, VCK, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು, ಈ 4 ಪಕ್ಷದವರಿದ್ದಾರೆ. ಈ 4 ಪಕ್ಷಗಳವ್ರನ್ನ ನಾವು ಮಾತಾಡ್ಕೊಂಡು ಕರ್ಕೊಂಬರ್ತೀವಿ, ಸರ್ಕಾರ ರಚನೆ ಮಾಡಿರಂತೆ ಅಂಥೇಳಿ ಈ 4 ಪಕ್ಷಗಳ ಜೊತೆಗೆ ಕಾಂಗ್ರೆಸ್ನವರು ಸಭೆಗಳನ್ನು ಮಾಡಿದರೆ, ರಾಹುಲ್ ಗಾಂಧಿಯವರು ಮಾತನಾಡಿದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದರೆ, ಆಗ
ಆ ಮೈತ್ರಿಕೂಟದಲ್ಲಿ TVK ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ಸು ಒಂದು ಹಿರಿಯಣ್ಣನ ಸ್ಥಾನಕ್ಕೆ ಬಂದಂಗೆ ಆಗ್ತಿತ್ತು. 107 ನಿಮ್ಮದು, 13 ಜನ ನಾವು ಅಂತ ಹೋಗ್ಬೋದಾಗಿತ್ತು ಕಾಂಗ್ರೆಸ್. ನಾವು 13 ಜನ, 107 ನಿಮ್ಮದು, ಬನ್ನಿ 150 ಆಯಿತು ಸರ್ಕಾರ ಮಾಡೋಣ ಅನ್ನುವ ಸ್ಥಿತಿಗೆ ಕಾಂಗ್ರೆಸ್ ಬರ್ತಿತ್ತು. ಇವರು ಅರ್ಜೆಂಟಾಗಿ ಯಾರು ಬರ್ತಿರೋ ಬಿಡ್ತಿರೋ ನಾವಂತೂ ಹೋಗ್ತೀವಪ್ಪ ಅಂಥೇಳಿ ಹೋಗಿ ಬೆಂಬಲ ಪತ್ರ ಕೊಟ್ಬಿಟ್ರು. ಅದಾದ ಮೇಲೆ ವಿಜಯ್ಗೆ ಅನಿವಾರ್ಯತೆ ಏನು ಬಂತು ಅಂದರೆ, ಉಳಿದ ಪಕ್ಷಗಳ ಜೊತೆ ತಾವು ಮಾತಾಡಬೇಕಾಗಿ ಬಂತು ವಿಜಯ್ಗೆ. ಉಳಿದ ಪಕ್ಷಗಳು ಕಾಂಗ್ರೆಸ್ ಮೇಲೂ ಬೇಜಾರು ಮಾಡಿಕೊಂಡು ನಮ್ಮ ಜೊತೆ ಚರ್ಚೆ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ, ನಿಮ್ಮ ಪಾಡಿಗೆ ನೀವು ಯಾಕೆ ಹೋದ್ರಿ ಅಂತ. VCKದ ವಿಚಿತ್ರ ನಿಲುವು ನೋಡಿ ನೀವು. VCKದವ್ರು ಏನು ಹೇಳಿದ್ರು, TVKನ ಬೆಂಬಲಿಸಬೇಕೋ ಬೆಂಬಲಿಸಬಾರ್ದು ಅನ್ನೋದನ್ನು ನಾವು ಆಮೇಲೆ ನಿರ್ಧಾರ ತಗೊಳ್ತೀವಿ, ಆದರೂ ರಾಜ್ಯಪಾಲರು TVKಗೆ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಡಬೇಕಾಗಿತ್ತು ಅಂದರು. ಆ ಹೇಳಿಕೆ ಬಂದಾಗಲೇ ನಮಗೆ ಖಚಿತ ಆಗಿತ್ತು ಇವರು ಹಂಗೂ ಹಿಂಗೂ ಮಾಡಿ ಬೆಂಬಲ ಕೊಟ್ಟುಬಿಡ್ತಾರೆ ಅಂತ. ಆಮೇಲೇನೋ ಸ್ವಲ್ಪ ಈಗೋ ಕ್ಲಾಶು ಆಗಿದೆ. ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿದ್ರು ನಮಗೆ ವಿಜಯ್ ಅಂತ. ಅಂದರೆ ತಮ್ಮ ಕಡೆಯಿಂದ ಒಬ್ಬ ಪ್ರತಿನಿಧಿಯನ್ನು ನಮ್ಮ ಆಫೀಸಿಗೆ ಕಳಿಸಿ ಒಂದು ಅಧಿಕೃತ ಲೆಟರ್ ತಗೊಂಡು ಬಂದು ಹಾಗೇನೋ ಮಾಡಬೇಕಾಗಿತ್ತು. ವಾಟ್ಸಪ್ ಕಾಲ್ ಮಾಡಿ ನೀವು ಇಬ್ಬರು ಬೆಂಬಲ ಕೊಟ್ಬಿಡಿ ನಮಗೆ ಅಂತಂದರೆ ಮರ್ಯಾದೆ ಇಲ್ವಾ ಅಂತೆಲ್ಲ ಮಾತಾಡಿದ್ರು. 120 ಸಂಖ್ಯೆ ಆಗಿದೆ. ಇದರ ಮಧ್ಯದಲ್ಲಿ DMK AIADMK ಸರ್ಕಾರ ರಚಿಸುವ ಪ್ರಯತ್ನ ನಡೆದಿಲ್ವಾ? ನಡೆದಿದ್ದಂತೂ ಹೌದು. AIADMKಯ ತುಂಬ ಹಿರಿಯ ನಾಯಕರೊಬ್ಬರು ಮಾತಾಡಿದ್ದಾರೆ. ಏನೋ ಒಂದು ಒಳ್ಳೆ ಸುದ್ದಿ ಬರುತ್ತೀರಿ ಅಂತ. ಆ ಸುದ್ದಿ ಅಂತೂ ಈಗ ಬರೋದಿಲ್ಲ. ಇದರಲ್ಲಿ ನೋಡಿ, ರಿಸಲ್ಟ್ ಮುಗಿದ ಮೇಲೆ ಕ್ಲಿಯರಿಟಿ. ಸ್ಟಾಲಿನ್ ಸೋತಿದ್ದಾರೆ, ಅವರ ಮಗ ಉದಯನಿಧಿ ಗೆದ್ದಿದ್ದಾರೆ. AIADMK ಜೊತೆಗಿನ ಮೈತ್ರಿ ಸ್ಟಾಲಿನ್ಗೆ ಮನಸ್ಸಿಲ್ಲ ಅಂತ ಹೇಳಿದ್ವಿ ನಾವು. ಉದಯನಿಧಿಗೆ ಮನಸ್ಸಿದೆಯಾ? ಇದೆ ಅಂತ ಸುದ್ದಿ. ಸ್ಟಾಲಿನ್ ಪುತ್ರ ಈ ಮಾತುಕತೆಯ ಲೀಡ್ ತಗೊಂಡಿದ್ದಂತೆ. ವಿಜಯ್ ಅಕಸ್ಮಾತ್ ಈಗ ಅಧಿಕಾರಕ್ಕೆ ಬಂದು ಒಳ್ಳೆ ಸರ್ಕಾರ ಕೊಟ್ಟುಬಿಟ್ರೆ 15-20 ವರ್ಷ ಅಲ್ಲಾಡಿಸೋದಕ್ಕಾಗೋದಿಲ್ಲ. ನನ್ನ ರಾಜಕೀಯ ಭವಿಷ್ಯ ಏನು ಅಂತ ಉದಯನಿಧಿ ಯೋಚನೆ ಮಾಡಿದ್ರಂತೆ. ಈ ಅವಧಿಗೆ ನಾವು ಅಧಿಕಾರದಲ್ಲಿ ಇರದೇ ಹೋದರೂ ಪರವಾಗಿಲ್ಲ, ವಿಜಯ್ ಅಧಿಕಾರಕ್ಕೆ ಬರೋದು ಬೇಡ ಅಂಥೇಳಿ AIADMKಗೆ ಬಾಹ್ಯ ಬೆಂಬಲ ಕೊಡುವ ಚರ್ಚೆ ನಡೆಸಿದ್ರಂತೆ. ಬಾಹ್ಯ ಬೆಂಬಲ, ನಾವು ಸರ್ಕಾರದ ಭಾಗವಾಗಿರುವುದಿಲ್ಲ, ಸರ್ಕಾರ ನೀವೇ ಮಾಡ್ಕೊಳ್ಳಿ, ನಮ್ಮ ಮಿತ್ರ ಪಕ್ಷಗಳಿದಾವಲ್ಲ, ಕಾಂಗ್ರೆಸ್ ಅಂತೂ ಹೋಗಾಗಿತ್ತು, CPI, CPIM, IUML, ಇವರಿಗೆ ಮಂತ್ರಿ ಸ್ಥಾನ ಕೊಡಿ. ಒಂದು ಕಂಡೀಷನ್ ಏನಂದರೆ, ಆ BJP ಒಬ್ಬ MLA ಇದ್ದಾರಲ್ಲ ಅವ್ರನ್ನ ಕರ್ಕೊಳ್ಳಂಗಿಲ್ಲ ಅಂತ. ಈ ಕಂಡೀಷನ್ ಮೇಲೆ ಮಾತುಕತೆ ನಡೀತಾ ಇತ್ತು. ಅಲ್ಲಿ ನೋಡಿದ್ರೆ AIADMKಯಲ್ಲಿ 2 ಬಣಗಳಾದವು. ಒಂದು ಬಣ ಅತಿ ಹೆಚ್ಚು ಶಾಸಕರನ್ನು ಹೊಂದಿದ್ದ ಬಣ TVKನ ಸಪೋರ್ಟ್ ಮಾಡೋಣ ಅಂತಿದ್ರು. ಪಳನಿಸ್ವಾಮಿ ನೇತೃತ್ವದ ಒಂದು 10-15 ಶಾಸಕರು DMK ಜೊತೆ ಸೇರ್ಕೊಂಡು ಸರ್ಕಾರ ಮಾಡೋಣ ಅಂತಿದ್ರು. ಅಲ್ಲೂ ಒಮ್ಮತ ಆಗಲಿಲ್ಲ, ಇಲ್ಲೂ ಸ್ಟಾಲಿನ್ ತಯಾರಾಗಲಿಲ್ಲ. ಹೀಗಾಗಿ TVK ಸರ್ಕಾರ ರಚನೆಯಾಗುವುದು ಅನಿವಾರ್ಯ ಅನ್ನುವ ಸನ್ನಿವೇಶ ಸೃಷ್ಟಿಯಾಯಿತು. ಈಗ ನಾಳೆ ಪ್ರಮಾಣ ವಚನ. ತಂಬಿದೊರೈ ಮಾತಾಡಿದ್ರು, AIADMK ಸಂಸದ. ಇದೇನು ಇನ್ನೂ TVKಗೆ 120 ಸ್ಥಾನಗಳು ಕನ್ಫರ್ಮ್ ಆಗದೇ ಇದ್ದಾಗ ಕೊಟ್ಟ ಹೇಳಿಕೆ ಇದು. ಕೇಳಿಸ್ಕೊಳ್ಳಿ ಒಂದ್ಸಲ. ಇವ್ರದ್ದು DMK AIADMK ನಂಬರ್ ಲೆಕ್ಕಾಚಾರ ಹೆಂಗಿತ್ತು? ಇವರು 120 ಬರ್ತಿದ್ರು, ಪ್ರೊವೈಡೆಡ್ ಈಗ TVKಗೆ ಬೆಂಬಲ ಕೊಡುವುದಕ್ಕೆ ಹೋದ ಪಕ್ಷಗಳೆಲ್ಲ ಇವ್ರ ಜೊತೆಗೆ ಉಳ್ಕೊಂಡಿದ್ರೆ. ಉದಾಹರಣೆಗೆ AIADMK ಮೈತ್ರಿಯಲ್ಲಿದ್ದವರು ಯಾರ್ಯಾರು? AIADMK 47 ತಗೊಂಡಿದ್ದಾರೆ, PMK 4 ತಗೊಂಡಿದ್ದಾರೆ, AMM KM NKZ ಅಂತ ಒಂದು ಪಕ್ಷ ಇದೆ, ಅವ್ರದ್ದು 1 ಸ್ಥಾನ. ದಿನಕರನ್ ಪಾರ್ಟಿ ಇದು 1 ಸ್ಥಾನ. BJPನ ಕರ್ಕೊಳ್ಳಂಗಿಲ್ಲ ಅಂತ DMKದವ್ರು ಕಂಡೀಷನ್ ಹಾಕಿದ್ರು. BJPನ ಬಿಟ್ಟುಬಿಡಿ, ಇಲ್ಲಿ 52 ಆಯಿತು AIADMK ಮೈತ್ರಿ. DMK ನೇತೃತ್ವದ ಮೈತ್ರಿಯಲ್ಲಿ DMK 59, CPI 2, CPIM 2, VCK 2, IUML ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 2, DMDK 1, ಟೋಟಲ್ 68. 2 ಸೇರಿಸಿದ್ರೆ 120 ಆಯಿತು. 118 ಮ್ಯಾಜಿಕ್ ನಂಬರ್. ಇಷ್ಟು ಇಟ್ಕೊಂಡು ಸರ್ಕಾರ ರಚನೆ ಮಾಡೋಣ ಅಂತ ಹೊರಟಿದ್ರಂತೆ. ಇದಕ್ಕೆ ಸ್ಟಾಲಿನ್, ಈ ಪ್ರಯತ್ನಕ್ಕೆ ಸ್ಟಾಲಿನ್ ಆಶೀರ್ವಾದವೂ ಸಿಗಲಿಲ್ಲ. AIADMKಯ 30ಕ್ಕೂ ಹೆಚ್ಚು ಶಾಸಕರು ಇದನ್ನು ವಿರೋಧಿಸಿದರು. ಆ ಕಾರಣದಿಂದಾಗಿ CPI, CPM, VCK, IUMLನ ಒಬ್ಬ ಶಾಸಕ, DMDKದ ಒಬ್ಬ ಶಾಸಕ, ಈ
AIADMK ಮೈತ್ರಿಯಲ್ಲಿದ್ದಂಥ AMM KM NKZ ಪಕ್ಷದ ಒಬ್ಬ ಶಾಸಕ ಹೋಗಿ TVKಗೆ ಬೆಂಬಲ ಕೊಟ್ಟಿದ್ದಾರೆ. 120 ಸ್ಥಾನದೊಂದಿಗೆ ಅವರ ಸರ್ಕಾರ ರಚನೆ ಆಗ್ತಾ ಇದೆ. ಈ DMK AIADMK ಮೈತ್ರಿಯ ಪ್ರಯತ್ನಗಳು ಎಷ್ಟು ಸೀರಿಯಸ್ ಆಗಿದ್ದವು? ತುಂಬ ಸೀರಿಯಸ್ ಆಗಿದ್ದವು. ಉದಯನಿಧಿ ಸ್ಟಾಲಿನ್ರನ್ನು ಒಂದು ನ್ಯಾಷನಲ್ ಚಾನಲ್ನ ಪತ್ರಕರ್ತರೊಬ್ಬರು ಇದೇ ಪ್ರಶ್ನೆ ಕೇಳ್ತಾರೆ. ಏನು ಸರ್ ನೀವು ಸರ್ಕಾರ ರಚನೆ ಮಾಡ್ತಿದ್ದೀರಾ? ಹೌದು ಅಂದರೆ ವೇಟ್ ಆ್ಯಂಡ್ ವಾಚ್ ಅಂತಾರೆ ಅವರು. AIADMKಗೆ ಬಾಹ್ಯ ಬೆಂಬಲ ಕೊಡ್ತಾ ಇದ್ದೀರಂತ ಹೌದಾ ಅಂದರೆ ನಕ್ಕು ಸುಮ್ಮನೆ ಹೋಗ್ಬಿಟ್ರು. ಕನ್ನಿಮೋಳಿ ಅವರು ಮಾತ್ರ ಆಯ್ತು, ಈಗ ಅದು ಮುಗಿದು ಹೋದ ಕಥೆ. DMK AIADMKದ ಮೈತ್ರಿಯ ಪ್ರಯತ್ನಗಳ ಮುಗಿದು ಹೋದ ಕಥೆ. CPIMನವರು ಬೆಂಬಲ ಘೋಷಿಸಿಯಾಗಿದೆ. IUMLನ ಒಬ್ಬ ಶಾಸಕರು ಬೆಂಬಲ ಘೋಷಿಸಿಯಾಗಿದೆ. ಕಮ್ಯುನಿಸ್ಟ್ ಪಕ್ಷದ ಪತ್ರಿಕಾಗೋಷ್ಠಿ ನಡೀತು. ನಾವು ಅವತ್ತೇ ಬೆಂಬಲ ಘೋಷಿಸಿ ಬಿಡ್ತಿದ್ವಿ, ಸ್ಟಾಲಿನ್ ಒಂದು ಸ್ವಲ್ಪ ವೇಟ್ ಮಾಡಿ ಅಂತ ನಮ್ಮನ್ನು ನಿಲ್ಲಿಸ್ಕೊಂಡಿದ್ರು ಅಂತ. ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ. ಇನ್ನೊಂದು ಕಡೆ ಸ್ಟಾಲಿನ್ ನೋಡಿದ್ರೆ, ನಾನು 2 ದಿನಗಳಿಂದ ಹೇಳ್ತಾ ಇದ್ದೀನಿ, ಈ ರಿಸಲ್ಟ್ ಬಂದ ನಂತರದ ಸ್ಟಾಲಿನ್ ಅವರ ನಡವಳಿಕೆ ಇದೆಯಲ್ಲ, ಅದು ರಾಜಕಾರಣದಲ್ಲಿ ಮಾಡೆಲ್ ಆಗಬಲ್ಲಂಥ ನಡವಳಿಕೆ. ಮಮತಾ ಬ್ಯಾನರ್ಜಿಗೆ ಮಾಡೆಲ್ ಆದರೆ ಇನ್ನೂ ಒಳ್ಳೆಯದು. ನೋಡಿ, ಸೋತ್ವಿ ಅಂತ ಖಚಿತ ಆದ ತಕ್ಷಣ ಹೋಗಿ ರಾಜೀನಾಮೆ ಕೊಟ್ಟರು. TVKಗೆ ಮೆಜಾರಿಟಿ ಇಲ್ಲ. ಪಳಗಿದ ರಾಜಕಾರಣಿ ಸ್ಟಾಲಿನ್ ಒಂದು ಪ್ರಯತ್ನ ಪಟ್ಟರೆ TVKಯನ್ನು ಅಧಿಕಾರಕ್ಕೆ ಬರದಂತೆ ತಡೆದು ನಮ್ಮದೇ ಸರ್ಕಾರ ಮಾಡಿಬಿಡಬಹುದು ಅನ್ನುವ ಲೆಕ್ಕಾಚಾರ ಡೆಫಿನೆಟ್ಲಿ ಹಾಕಿರ್ತಾರ ಲೆಕ್ಕಾಚಾರನ. ಬಟ್ ಹಿ ಟುಕ್ ಅ ಮ್ಯಾಚುರ್ಡ್ ಡಿಸಿಷನ್. ಜನ ನಮ್ಮನ್ನು ತಿರಸ್ಕರಿಸಿದ್ದಾರೆ ಅಂತ. 5 ವರ್ಷ ಅಧಿಕಾರ ನಡೆಸಿದ ನಂತರ ನಮಗೆ ಬರೀ 59 ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಆಡಳಿತ ಜನರಿಗೆ ಇಷ್ಟ ಆಗಿಲ್ಲ. ನಾವು ಅಡ್ಡದಾರಿಯ ಮೂಲಕ, ಹಿತ್ತಲು ಬಾಗಲ ಮೂಲಕ ಅಧಿಕಾರಕ್ಕೆ ಹೋಗಬಾರದು ಅನ್ನುವ ನಿರ್ಧಾರಕ್ಕೆ ಸ್ಟಾಲಿನ್ ಬಂದರು. ಅಂದರೆ ಅವರು ಶಾಸಕರ ಜೊತೆ ಏನೇನು ಮಾತಾಡಿದ್ರು ಅಂತ ಮಾಹಿತಿಗಳು ಹೊರಗೆ ಬಂದವಲ್ಲ, ಅದರ ಆಧಾರದ ಮೇಲೆ ಹೇಳ್ತಾ ಇರೋದು. ಪೋಸ್ಟ್ಪೋಲ್ ಅಲಯನ್ಸ್ ಯಾರ್ಯಾರು ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಎಲೆಕ್ಷನ್ನಲ್ಲಿ ಇನ್ನೇನು ಚಪ್ಲಿಲಿ ಬಡದಾಡ್ತಾರೇನೋ ಅನ್ನೋ ಹಂಗೆ ಪ್ರಚಾರ ಮಾಡಿ ರಿಸಲ್ಟ್ ಬಂದ ಮೇಲೆ ಅವರನ್ನು ದೂರ ಇಡೋದಕ್ಕೆ ನಾವು ಒಂದು, ಇವರನ್ನು ದೂರ ಇಡೋದಕ್ಕೆ ನಾವು ಒಂದು ಅಂಥೇಳಿ ಅಲಯನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸ್ಟಾಲಿನ್ ಅದನ್ನು ಮಾಡಬಹುದಾಗಿತ್ತು. AIADMKಗೆ ಬಾಹ್ಯ ಬೆಂಬಲ ಕೊಟ್ಟು, ಅಥವಾ ನೀವು ನಮಗೆ ಬೆಂಬಲ ಕೊಡಿ ಅಂತಾನೋ ಹೇಳಿ ಹಂಗೂ ಹಿಂಗೂ ಮಾಡಿ 120 ಸಂಖ್ಯೆ ಮಾಡಿ, ಯಾರೋ ಒಬ್ಬ CM ನನ್ನ ಮಗನ DCM ಮಾಡಿ ಅಂತಾನೋ, ಅಥವಾ ನಮ್ಮದೇ ದೊಡ್ಡ ಪಾರ್ಟಿ ನನ್ನ ಮಗನೇ CM ಆಗಲಿ ಅಂತಾನೋ ಏನೋ ಒಂದು ಮಾಡಬಹುದಾಗಿತ್ತು. ಹಿ ಸೆಡ್ ನೋ. ತಮ್ಮ ಮಿತ್ರ ಪಕ್ಷಗಳಿಗೂ ಹೇಳಿದ್ರು, ನೀವು ಹೋಗಿ ಬೆಂಬಲ ಕೊಡೋದಿದ್ರೆ ಕೊಟ್ಕೊಳ್ಳಿ ಅಂತ. ಈಗ ಕಾಂಗ್ರೆಸ್ಸು DMK ಮೈತ್ರಿಯಿಂದ ದೂರ, DMK INDA ಮೈತ್ರಿಕೂಟದಿಂದ ಹೊರಗೆ ಬಂತು. ಕನ್ನಿಮೋಳಿ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ದಾರೆ. ನಾವು ಈಗ ಆ ಮೈತ್ರಿಕೂಟದಲ್ಲಿಲ್ಲ, ಸಂಸತ್ತಿನ ಅಧಿವೇಶನದಲ್ಲಿ ನಮ್ಮ MPಗಳಿಗೆ ಪ್ರತ್ಯೇಕವಾದ ಸೀಟ್ ಕೊಡಿ ಅಂತ, ಪ್ರತ್ಯೇಕವಾದ ಸೀಟ್ ಮಾಡಿಕೊಡಿ ನಮಗೆ ಅಂತ. ಗೊತ್ತಿಲ್ಲ ಇವರು INDAಯಿಂದ ಹೊರಗೆ ಬಂದಿದ್ದಾರೆ ಅಂದರೆ NDA ಮೈತ್ರಿಕೂಟದ ಬಗ್ಗೆ ಏನು ಅಭಿಪ್ರಾಯದಲ್ಲಿದ್ದಾರೋ ಗೊತ್ತಿಲ್ಲ ನಮಗೆ. ಇದು ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ, ಮೊನ್ನೆ ಈ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸೋಲಾಯಿತು ನೋಡಿ, 2/3 ಮೆಜಾರಿಟಿ ಬೇಕು ಅಂತ. ಅಕಸ್ಮಾತ್ ಮುಂಚೆ ಈ ಬೆಳವಣಿಗೆ ನಡೆಯೋದಕ್ಕೆ ಸಾಧ್ಯನೂ ಇರಲಿಲ್ಲ, ನಡೆದಿದ್ದರೆ DMK ಸಂಸದರು ಆ ಮೀಸಲಾತಿ ವಿಧೇಯಕವನ್ನು ಬೆಂಬಲಿಸ್ತಾ ಇದ್ರ, ವಿರೋಧಿಸ್ತಾ ಇದ್ರ ಅನ್ನೋ ಕುತೂಹಲ ಅಷ್ಟೇ. 22 ಜನ ಇದ್ದಾರೆ MPಗಳು, 22 MPಗಳಿದ್ದಾರೆ. ತಮಿಳುನಾಡು BJP ಹೇಳ್ತಾ ಇದೆ, ನಾವೇನೇನೋ ಪ್ರಯತ್ನ ಪಟ್ವಿ, ನಮಗೇನು ಓಟ್ ಹಾಕಿಲ್ಲ ಜನ, ಆದ್ದರಿಂದ ಸರ್ಕಾರ ರಚನೆಯ ಯಾವ ಪ್ರಯತ್ನದ ಭಾಗವೂ ನಾವಲ್ಲ ಅಂತ. DMK AIADMKದವ್ರು ಪ್ರಯತ್ನ ಮಾಡಿದ್ರು ನಾವು ಅದರ ಭಾಗ ಅಲ್ಲ, TVKದವ್ರು ಪ್ರಯತ್ನ ಮಾಡಿದ್ರು ನಾವು ಅದರ ಭಾಗವಲ್ಲ ಅಂತ ಗವರ್ನರ್ ವಿಜಯರನ್ನು ಸರ್ಕಾರ ರಚಿಸುವುದಕ್ಕೆ ಆಹ್ವಾನಿಸದೆ ತಡ ಮಾಡಿದ್ದನ್ನು ಹಿರಿಯ ವಕೀಲ ಕಪಿಲ್ ಸಿಬಲ್ ಖಂಡಿಸಿ ಮಾತನಾಡಿದ್ದಾರೆ. ಈ ಕರೆದ್ರಲ್ಲ ಮುಗಿತೀನಿ, ಇನ್ನು ಈ ಹೇಳಿಕೆಗಳಿಗೆ ಏನು ತೂಕ ಇಲ್ಲ. ನಾಳೆ ಪ್ರಮಾಣ ವಚನ ಯಥಾ ಪ್ರಕಾರ ನಡೆಯುತ್ತೆ. BJP ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಟ್ವೀಟ್ ಮಾಡಿದ್ರು, ತಮಿಳುನಾಡಿನಲ್ಲಿ ಯಾರು ಸರ್ಕಾರ ರಚಿಸ್ತಾರೆ ಅನ್ನೋದನ್ನು ಕಾಲವೇ ಹೇಳಬೇಕು, ಆದರೆ
ಕಾಂಗ್ರೆಸ್ ಕೊನೆಯಲ್ಲಿ ಮುಖಕ್ಕೆ ಮೊಟ್ಟೆಯಲ್ಲಿ ಹೊಡೆಸಿಕೊಂಡಂತಾಗುತ್ತದೆ ಅಂತ. ಪಶ್ಚಿಮ ಬಂಗಾಳದ್ದು ಬಗೆಹರಿತು. ತಮಿಳುನಾಡಿನಲ್ಲಿ ಒಂದು ರೀತಿಯ ಪ್ರಶ್ನೆಗಳಿದ್ದರೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ರೀತಿಯ ಪ್ರಶ್ನೆಗಳಿದ್ದವು. ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಗೌರ್ಮೆಂಟು ಅನ್ನೋದು ಆವತ್ತೇ ಖಚಿತ ಆಗಿತ್ತು. 208 ತಗೊಂಡ ಮೇಲೆ ಇನ್ನೇನಾಗತ್ತೆ, ಮುಖ್ಯಮಂತ್ರಿ ಯಾರು ಅನ್ನುವ ಪ್ರಶ್ನೆ. ಭಾಳ ಅವಸರ ಏನೂ ಇರಲಿಲ್ಲ ಅವ್ರಿಗೆ, ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು, ಚುನಾವಣೆ ಮಾಡಿ ಸುಸ್ತಾಗಿದ್ದೀವಿ ಅಂತ. ಸ್ವತಃ ಅಮಿತ್ ಶಾ ದಿಲ್ಲಿಯಿಂದ ವೀಕ್ಷಕರಾಗಿ ಕೋಲ್ಕತ್ತಾಗೆ ಬಂದರು. ಅಮಿತ್ ಶಾ ಮತ್ತು ಒರಿಸ್ಸಾ ಮುಖ್ಯಮಂತ್ರಿ ಇಬ್ಬರೂ ವೀಕ್ಷಕರಾಗಿ ಬಂದಿದ್ದರು. ಚುನಾವಣೆ ಗೆದ್ದ ರಿಸಲ್ಟ್ ಬಂದ ನಂತರ ಮೊಟ್ಟ ಮೊದಲ ಸಲ ಅಮಿತ್ ಶಾ ಬಂದಿದ್ದು. ಯಾಕಿದ್ನಿಷ್ಟು ಒತ್ತಿ ಹೇಳಿದ್ದು, ಅಮಿತ್ ಶಾ ಹೆಂಗೆ ಎಲೆಕ್ಷನ್ ಮಾಡೋದ್ರಲ್ಲಿ ಅಂತ. ಮೊದಲ ಸುತ್ತಿನಲ್ಲಿ 152 ಕ್ಷೇತ್ರಕ್ಕೆ ಮತದಾನ ನಡೆದಾಗ ಅವರು ಘೋಷಣೆ ಮಾಡಿದ್ರು, 15 ದಿವಸ ನಾವು ಬಿಟ್ಟು ಹೋಗೋದಿಲ್ಲ ಪಶ್ಚಿಮ ಬಂಗಾಳ ಅಂತ. ಅದು ಎಷ್ಟು ರ್ಯಾಲಿ ಮಾಡಿದ್ರು, ರೋಡ್ ಶೋ ಮಾಡಿದ್ರು, ಟೋಟಲ್ 18 ದಿವಸ ಇದ್ದರು ಅವರಲ್ಲಿ. ಒಂದು 60 ಸಮಾವೇಶ, ಒಂದು 22 ರ್ಯಾಲಿ ಮಾಡಿದ್ರು ಅಮಿತ್ ಶಾ. ನರೇಂದ್ರ ಮೋದಿದು 22 ಸಮಾವೇಶ. ಈ ಬಂಗಾಳ ಬಿ ಜೆ ಪಿ ಗೆಲುವಿನ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಯಾರನ್ನಾರು ಕರಿತೀರಿ ಅಂದ್ರೆ ಅದು ಅಮಿತ್ ಶಾನೇ. ಕಾಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು, ಪೂಜೆ ಸಲ್ಲಿಸೋದ್ರಲ್ಲಿ. ಇದು ಯಾಕೆ ಮುಖ್ಯ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಏನೇನು ಚರ್ಚೆ ಆಯ್ತು ಈ ಸಲ. ಅಭಿವೃದ್ಧಿ ಬಿಡಿ, ಎಲೆಕ್ಷನ್ಗಳಲ್ಲಿ ಚರ್ಚೆ ಆಗೋದು ಬಿಟ್ಟು ಯಾವುದೋ ಕಾಲ ಆಗ್ಬಿಟ್ಟಿದೆ ಅದು. ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಬಂಗಾಳಿನೇ ಬರದೇ ಇರೋರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ಅದರ ಮೇಲೆ ಒಂದಷ್ಟು ದಿವಸ ನಡೀತು. ಬಿ ಜೆ ಪಿಯವರು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದುಬಿಟ್ರೆ ನಾನ್ ವೆಜ್ ತಿನ್ನೋದಕ್ಕೆ ಬಿಡೋದಿಲ್ಲ, ಅದರ ಮೇಲೆ ಒಂದಷ್ಟು ದಿವಸ ಚರ್ಚೆ ಆಯಿತು. ಅಂದರೆ ಮಮತಾ ಬ್ಯಾನರ್ಜಿಯವರ ಈ ಪೊಲಿಟಿಕಲ್ ದಾಳಿಗಳನ್ನು ಎದುರಿಸೋದಕ್ಕೆ ಬಿ ಜೆ ಪಿಯ ನಾನ್ ವೆಜ್ ಸೇವಿಸುವ ಅಭ್ಯಾಸವಿರುವಂಥ ನಾಯಕರು ಕ್ಯಾಮರಾಗಳ ಮುಂದೆ ನಾನ್ ವೆಜ್ ತಿನ್ನೋದಕ್ಕೆ ಶುರು ಮಾಡಿದ್ರು. ನಾವು ತಿಂತೀವಿ, ನಿಮಗೇನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳೋದಕ್ಕೆ. ಕ್ಯಾಮ್ರಾದ ಮುಂದೆ ಮೀನು ತಿನ್ನೋದು, ಮಮತಾ ಬ್ಯಾನರ್ಜಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋದನ್ನು ಕನ್ವೆ ಮಾಡೋದಕ್ಕೆ. ನರೇಂದ್ರ ಮೋದಿಯವರು ನಾನ್ ವೆಜ್ ತಿನ್ನೋದಿಲ್ಲ, ಬಟ್ ಮಮತಾ ಬ್ಯಾನರ್ಜಿಯವರ ಆ ನರೇಷನನ್ನು ಹೊಡಿಬೇಕಾಗಿತ್ತು. ಈ ಕಾಳಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾನ್ ವೆಜ್ಜನ್ನು ಪ್ರಸಾದ ಮಾಡ್ತಾರಂತೆ. ಅಲ್ಲಿಗೆ ಬಂದರು ನರೇಂದ್ರ ಮೋದಿ. ನಾವು ನಿಮ್ಮ ಸಂಸ್ಕೃತಿಯನ್ನು, ನಿಮ್ಮ ಆಹಾರ ಸಂಸ್ಕೃತಿಯನ್ನು ಗೌರವಿಸ್ತೀವಿ ಅಂತ ಹೇಳೋದಕ್ಕೆ. ಅಲ್ಲಿ ಅಮಿತ್ ಶಾ ಬಂದು ಪೂಜೆ ಸಲ್ಲಿಸಿದ್ರು ಇವತ್ತು. ಅದಾದ ನಂತರ ಶಾಸಕಾಂಗ ಪಕ್ಷದ ಸಭೆ ನಡೀತು. ಸುವೇಂದು ಅಧಿಕಾರಿಯನ್ನು ಮುಖ್ಯಮಂತ್ರಿಯನ್ನಾಗಿ ಆರಿಸಲಾಯಿತು. ಇದೆ, ನಾನು ಬೆಳಗ್ಗೆ ಈ ಶಾಸಕಾಂಗ ಪಕ್ಷದ ಸಭೆ ನಡೆಯೋದಕ್ಕಿಂತ ಮುಂಚೆ ಸುಮ್ಮನೆ ಟಿ ವಿ ಮುಂದೆ ರಿಮೋಟ್ ಹಿಡ್ಕೊಂಡು ಎಲ್ಲ ನ್ಯಾಷನಲ್ ಚಾನಲ್ಗಳನ್ನು ನೋಡ್ತಾ ಇದ್ದೆ. ಒಂದೇ ಒಂದು ಚಾನಲ್ನಲ್ಲೂ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗುವುದು ಖಚಿತ ಅಂತ ಒಬ್ಬನೂ ಹೇಳಲಿಲ್ಲ. ಬಿ ಜೆ ಪಿಯವರು ಹೇಳೋದಕ್ಕೆ ಬರೋದಿಲ್ಲ, ಇವರು ಲಾಸ್ಟ್ ಮಿನಿಟ್ ಸರ್ಪ್ರೈಸ್ ಕೊಡೋದು ಭಾಳ ಇರುತ್ತೆ ಅಂತ. ಎಲ್ಲ ಕಡೆ ಸರ್ಪ್ರೈಸ್ ಕೊಟ್ಟವ್ರು, ಇಲ್ಲೇನೂ ಸರ್ಪ್ರೈಸ್ ಕೊಡಲಿಲ್ಲ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಪ್ರಕ್ರಿಯೆ ಏನೇನು ನಡೀಬೇಕು ನಡೀತು. ಅದಾದ ನಂತರ ಅಮಿತ್ ಶಾ ಮಾತಾಡಿದ್ರು. ಅಮಿತ್ ಶಾ ಆಡಿದ ಮಾತುಗಳಲ್ಲಿ ಅಕ್ರಮ ವಲಸೆಯನ್ನು ನಿಲ್ಲಿಸುವ ಮಾತಿದೆಯಲ್ಲ, ಗಡಿಯನ್ನು ಭದ್ರಪಡಿಸುವ ಮಾತಿದೆಯಲ್ಲ, ಅದು ಮುಖ್ಯ. ತ್ರಿಪುರಾದಲ್ಲೂ ನಮ್ಮದೇ ಸರ್ಕಾರ ಇದೆ, ಅಸ್ಸಾಂನಲ್ಲೂ ನಮ್ಮದೇ ಸರ್ಕಾರ ಇದೆ, ಬಿಹಾರದಲ್ಲೂ ನಮ್ಮದೇ ಸರ್ಕಾರ ಇದೆ, ಈಗ ಪಶ್ಚಿಮ ಬಂಗಾಳದಲ್ಲೂ ನಮ್ಮದೇ ಸರ್ಕಾರ ಬಂತು ಅಂದರು ಅಮಿತ್ ಶಾ. ಈ ಮಾತುಗಳ ಮಹತ್ವ ಏನು? ಮಹತ್ವ ಇಷ್ಟೇ, ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡಿರುವ ಎಲ್ಲ ರಾಜ್ಯಗಳಲ್ಲೂ ಬಿ ಜೆ ಪಿ ಸರ್ಕಾರ ಬಂತು. ಇನ್ನು ಮುಂದೆ ಘುಸ್ಬೈಟ್ ನಹಿ ಹೋಗ ಅಂದರು. ಅಕ್ರಮ ವಲಸೆಯನ್ನು ಮುಂದಾಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು, ಸ್ಪೆಷಲಿ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ತಾಗಿಕೊಂಡಿರುವ ರಾಜ್ಯಗಳ ಜೊತೆಗೆ ಕೇಂದ್ರ ಗಲಾಟೆಗೆ ಬಿದ್ದುಕೊಂಡ್ಬಿಟ್ರೆ ಸಮಸ್ಯೆ ಆಗದೇ ಇದು. ಒಂದು ಕಡೆಯಿಂದ ಬೇಲಿ ಹಾಕ್ಕೊಂಡು ಬಂದರು. ಈಗ ಬಾಂಗ್ಲಾದೇಶದಿಂದ ಗಡಿ ದಾಟ್ಕೊಂಡು ಅಸ್ಸಾಮಿನೊಳಗೆ ಅಕ್ರಮವಾಗಿ ನುಸುಳೋದಕ್ಕಾಗೋದಿಲ್ಲ, ತ್ರಿಪುರಾ ಒಳಗೆ ನುಸುಳೋದಕ್ಕಾಗೋದಿಲ್ಲ, ಬಿಹಾರದಲ್ಲೂ ಅಷ್ಟರ ಮಟ್ಟಿಗೆ ನುಸುಳೋದಕ್ಕೆ ಸಾಧ್ಯ ಇಲ್ಲ. ನುಸುಳುವುದಕ್ಕೆ ಸಾಧ್ಯ ಇದ್ದದ್ದು ಪಶ್ಚಿಮ ಬಂಗಾಳದಲ್ಲಷ್ಟೇ. ಅಲ್ಲಿ ಕೆಲವು ಕಡೆ ಕಾಶ್ಮೀರದ ಗಡಿಯಲ್ಲಿದ್ದಂತೆ ಗುಡ್ಗಾಡು ಪ್ರದೇಶ, ಕಾಡು, ಫಿಸಿಕಲಿ ಕಾಯೋದು ಕಷ್ಟ ಅನ್ನುವ ಪ್ರದೇಶಗಳು ಇಲ್ಲಿದ್ದಾವೆ ಸುಂದರ್ಬನ್ ಕಾಡುಗಳಲ್ಲಿ. ಅದನ್ನು ಹೊರತುಪಡಿಸಿ ಈಗ ನದಿಗಳನ್ನು, ಸಮುದ್ರದಲ್ಲಿರುವ ದ್ವೀಪಗಳನ್ನು ದಾಟ್ಕೊಂಡು ಬರಬೇಕು. ಅಲ್ಲಿ ಏನು ಮ್ಯಾನ್ ಈಟರ್ ಟೈಗರ್ಸ್ ಇದ್ದಾವೆ ಅಲ್ಲಿ.
ಅಕ್ರಮವಾಗಿ ನುಸುಳು ಬರೋರು ಅಲ್ಲಿಂದ ಯಾಕೆ ಬರ್ತಾರೆ? ಸರಳವಾಗಿರುವ ಮಾರ್ಗದಲ್ಲಿ ಬರ್ತಾರೆ. ಸರಳವಾಗಿರುವ ಮಾರ್ಗದಲ್ಲಿ ಬೇಲಿ ಹಾಕಬಹುದಾ? ಕೇಂದ್ರ ಸರ್ಕಾರ ಆರೋಪ ಮಾಡ್ತಾ ಬಂತು, ರಾಜ್ಯ ಸರ್ಕಾರ ಜಾಗನೇ ಕೊಡ್ತಿಲ್ಲ ಬೇಲಿ ಹಾಕೋದಕ್ಕೆ ಅಂತ. ಅದು ಯಾಕೆ ಆ ತಿಕ್ಕಾಟನೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈಗ ಹಾಕಿ ಅಲ್ಲ, ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ, ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ, ಹಾಕಿ ಈಗ ಇರಲಿ. ಮುಖ್ಯಮಂತ್ರಿ ಆಯ್ಕೆಯ ವಿಷಯ, ಸುವೇಂದು ಅಧಿಕಾರಿ, ವಾಟ್ ಅ ಜರ್ನಿ. ನಾನು ಮೆಚ್ಚುಗೆಯಿಂದ ಹೇಳ್ತಾ ಇಲ್ಲ, ಆ ಉದ್ಗಾರವಾಚಕ ಚಿಹ್ನೆಯಿಂದ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ವಾಟ್ ಅ ಜರ್ನಿ. ಕಾಂಗ್ರೆಸ್ನಿಂದ ರಾಜಕಾರಣ ಶುರು ಮಾಡಿ ತೃಣಮೂಲ ಕಾಂಗ್ರೆಸ್ಸಿಗೆ ಬಂದು, ತೃಣಮೂಲ ಕಾಂಗ್ರೆಸ್ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಅತ್ಯಂತ ಆಪ್ತ ಸಚಿವರುಗಳ ಪೈಕಿ ಒಬ್ಬರು ಅನ್ನಿಸಿಕೊಂಡು, ಅಲ್ಲಿಂದ ಬಿ ಜೆ ಪಿಗೆ ಬಂದು ಬಿ ಜೆ ಪಿಯಲ್ಲಿ 5 ವರ್ಷ ವಿಪಕ್ಷ ನಾಯಕರಾಗಿದ್ದುಕೊಂಡು ಮುಂದೆ ನಿಂತು ಚುನಾವಣೆಯನ್ನು ನಡೆಸಿ ಪಕ್ಷವನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಆದರು. ಇದು ಇವರ ಬ್ರೀಫ್ ಪೊಲಿಟಿಕಲ್ ಜರ್ನಿ. ಪಕ್ಕಾ ರಾಜಕೀಯ ಕುಟುಂಬದಿಂದಾನೇ ಬಂದವರು. ಸುವೇಂದು ಅಧಿಕಾರಿ ತಂದೆ 2004ರಿಂದ 2014 ಮಧ್ಯೆ UPA ಸರ್ಕಾರ ಇತ್ತಲ್ಲ, ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು. ಇವರ ಇಬ್ಬರು ಸಹೋದರರು MP ಗಳಾಗಿದ್ದವರು. ಹೀಗಾಗಿ ಸಾಮಾನ್ಯ ಕುಟುಂಬದಿಂದ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದವರು ಅಂತೆಲ್ಲ ಅನ್ನೋದಕ್ಕಾಗೋದಿಲ್ಲ. ಪಕ್ಕಾ ಪೊಲಿಟಿಕಲ್ ಕುಟುಂಬದವರೇ. ಒಬ್ಬ ಕಾರ್ಪೊರೇಟರ್ ಆಗಿ ರಾಜಕಾರಣವನ್ನು ಆರಂಭಿಸಿದವರು. ಕಾರ್ಪೊರೇಟರ್ ಆಗಿದ್ದು ಕಾಂಗ್ರೆಸ್ನಿಂದ 1995. 1998ರಲ್ಲಿ ಅದ್ಯಾಕೋ ಏನೋ ಕಾಂಗ್ರೆಸ್ ಬಿಟ್ಟು ತೃಣಮೂಲ ಕಾಂಗ್ರೆಸ್ಸಿಗೆ ಬಂದರು. ತೃಣಮೂಲ ಕಾಂಗ್ರೆಸ್ನಲ್ಲಿ ರಾಜಕೀಯ ಶುರುವಾಯಿತು. MP ಆದರು. 2006ರಲ್ಲಿ ಬಂಗಾಳದ ಕಾಂತಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಬಂದರು. MLA ಆದರು. 2007 ನಂದಿಗ್ರಾಮದಲ್ಲಿ ರತನ್ ಟಾಟಾ ನ್ಯಾನೋ ಫ್ಯಾಕ್ಟ್ರಿ ಹಾಕ್ತೀನಿ ಅಂತ ಹೋದಾಗ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಅದನ್ನು ಭಾಳ ವಿರೋಧಿಸಿ ಹೋರಾಟ ಮಾಡ್ತು. ರಕ್ತಪಾತ ಆಗೋಗ್ಬಿಡ್ತು. ರೈತರ ಫಲವತ್ತಾದ ಭೂಮಿನ ಫ್ಯಾಕ್ಟ್ರಿ ಕೊಡ್ತಾ ಇದ್ದೀರಿ ಅಂತ. ಆ ಹೋರಾಟದ ನಾಯಕತ್ವ ಸುವೇಂದು ಅಧಿಕಾರಿದಿತ್ತು. ಆ ಮೂಲಕ ಪ್ರವರ್ಧಮಾನಕ್ಕೆ ಬಂದರು. 2009 ತಮ್ಲುಕ್ ಲೋಕಸಭಾ ಕ್ಷೇತ್ರದಿಂದ 1,73,000 ಮತಗಳ ಅಂತರದಿಂದ ಗೆದ್ದರು. MP ಆದರು 2009ರಲ್ಲಿ. 2016ರಲ್ಲಿ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು, ಗೆದ್ದರು, MLA ಆದರು. 2016 ವಿಧಾನಸಭೆಗೆ ಬಂದಿತ್ತು. ಸಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಆ ಸರ್ಕಾರದಲ್ಲಿ. 2011 ನಿಮಗೆ ಟೈಮ್ ಲೈನ್ ನೆನಪಿರಲಿ, ಪಶ್ಚಿಮ ಬಂಗಾಳದ್ದು. 2011 ತನಕ ಅಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟು. 2011ರಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಧರಾಶಾಹಿಗೊಳಿಸಿ ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2016 ಎರಡನೆಯ ಚುನಾವಣೆಯಲ್ಲಿ ನಿಂತು ಗೆದ್ದಂಥ ಸುವೇಂದು ಅಧಿಕಾರಿ ಸಾರಿಗೆ ಸಚಿವರಾದರು. ಈ ಅವಧಿ ಇದೆಯಲ್ಲ, ಸುವೇಂದು ಅಧಿಕಾರಿಯವರ ಪಾಲಿಗೆ ಬಹಳ ಪೊಲಿಟಿಕಲಿ ಬಹಳ ಇಂಪಾರ್ಟೆಂಟ್ ಅವಧಿ. ಒಬ್ಬ ಪ್ರಭಾವಿ ಸಚಿವರಾಗಿ ಕ್ಯಾಬಿನೆಟ್ನಲ್ಲಿದ್ದರು. ಅದೇ ಟೈಮಿಗೆ ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿಯನ್ನು ರಾಜಕೀಯಕ್ಕೆ ಕರ್ಕೊಂಬಂದರು. ಅಭಿಷೇಕ್ ಬ್ಯಾನರ್ಜಿ ಪಕ್ಷದ ಮೇಲೆ ಒಂಥರ ಹಿಡಿತ ತಗೊಂಡ್ಬಿಟ್ರು. ಸುವೇಂದು ಅಧಿಕಾರಿಗೆ ಅದು ಆಗಬರಲಿಲ್ಲ. ಅದೇ ಟೈಮಿಗೆ ಅದೊಂದು ಯಾವುದೋ ಸ್ಟಿಂಗ್ ಆಪರೇಷನ್ ಬಂತು, ಏನೋ ನಾರದಾ ಸ್ಟಿಂಗ್ ಆಪರೇಷನ್ ಅಂತೇನೋ ಬಂದು ಅದರ ಮೇಲೆ CBIನವ್ರು ಕೇಸ್ ಮಾಡಿಬಿಟ್ರು. ಇವ್ರ ಮೇಲೆ CBI ಕೇಸ್ ಆಗಿತ್ತು. ಒಂದು ಕಡೆ ಅಭಿಷೇಕ್ ಬ್ಯಾನರ್ಜಿಯ ಕಾರಣದಿಂದಾಗಿ TMCಯಲ್ಲಿ ಉಸಿರುಗಟ್ಟೋ ವಾತಾವರಣ ಇದೆ. ಇನ್ನೊಂದು ಕಡೆ ಯಾವಾಗ ಬಂದು CBIನವ್ರು ರೇಡ್ ಬಿಡ್ತಾರೋ ಅನ್ನೋ ಟೆನ್ಷನ್. ಅದರ ಮಧ್ಯದಲ್ಲಿ ಸುವೇಂದು ಅಧಿಕಾರಿ ಇನ್ನೂ ಡೆವಲಪ್ಮೆಂಟ್ಗಳಾಯಿತು. ಸುವೇಂದು ಅಧಿಕಾರಿ ಜೊತೆ ಚರ್ಚೆನೇ ಮಾಡಲಿಲ್ಲ ಅಭಿಷೇಕ್ ಬ್ಯಾನರ್ಜಿ. ಪ್ರಶಾಂತ್ ಕಿಶೋರನ್ನು ಕರ್ಕೊಂಡ್ಬಂದು 2021 ಎಲೆಕ್ಷನ್ಗೆ ಇವರು ನಮ್ಮ ಸ್ಟ್ರಾಟಜಿಸ್ಟು ಅಂದ್ಬಿಟ್ರು. ಸರ್ಕಾರದೊಳಗೆ ಕೆಲವು ಸಮಸ್ಯೆಗಳಾಗ್ತಾ ಇದ್ವು ಭ್ರಷ್ಟಾಚಾರದ ಕಾರಣಕ್ಕೆ. ಸುವೇಂದು ಅಧಿಕಾರಿ ಅದನ್ನು ಅಭಿಷೇಕ್ ಬ್ಯಾನರ್ಜಿಗೆ ಹೇಳಿದ್ರಂತೆ, ಇಂಥವು ಸಮಸ್ಯೆ ಆಗಿದ್ದಾವೆ, ಇದು ನಾಳೆ ಪಬ್ಲಿಕ್ನಲ್ಲಿ ಚರ್ಚೆ ಆದರೆ ಭಾಳ ಕೆಟ್ಟ ಹೆಸರು ಬರುತ್ತೆ, 2021ರಲ್ಲಿ ಸಮಸ್ಯೆ ಆಗುತ್ತೆ ನಮಗೆ ಅಂದರೆ ಅಭಿಷೇಕ್ ಬ್ಯಾನರ್ಜಿ ಕಿವಿಗೆ ಹಾಕ್ಕೊಳ್ಳಿಲ್ಲ ಅದನ್ನು. ಇವರು ಬೇಜಾರಾಗಿ ಪಕ್ಷ ಬಿಡುವ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಮೊದಲು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನವೆಂಬರ್ ತಿಂಗಳಲ್ಲಿ, 2020 ನವೆಂಬರ್ ಎಂಡ್ನಲ್ಲಿ, ನವೆಂಬರ್ 27 ಟು ಬಿ ಪ್ರಿಸೈಸ್. ನವೆಂಬರ್ 27ಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಡಿಸೆಂಬರ್ನಲ್ಲಿ 2020 ನವೆಂಬರ್ 27
ಡಿಸೆಂಬರ್ನಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸ್ಪೀಕರ್ ಆಟ ಆಡಿಸ್ಬಿಡ್ತಾರೆ, ಇವ್ರನ್ನ ರೆಸಿಗ್ನೇಷನ್ನೇ ತಗೊಳ್ಳಿಲ್ಲ. ರಾಜೀನಾಮೆ ಕೊಟ್ಟು ಡಿಸೆಂಬರ್ 16ಕ್ಕೇನೋ ರಾಜೀನಾಮೆ ಕೊಡ್ತಾರೆ. ಮಾರನೇ ದಿವಸ ಬಂದು ಅಮಿತ್ ಶಾ ಅವರ ಸಮ್ಮುಖದಲ್ಲಿ BJP ಜಾಯ್ನ್ ಆಗಿಬಿಡ್ತಾರೆ. BJP ಜಾಯ್ನ್ ಆಗಿ 4 ದಿವಸ ಆದಮೇಲೆ ಇವರು ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ. ಹೀಗಾಗಿ ಬಹಳ ಚರ್ಚೆ ಆಯ್ತು. ಅವಾಗ 2021 ಚುನಾವಣೆ ಭರ್ಜರಿಯಾಗಿ ಇವರ ನೇತೃತ್ವದಲ್ಲಿ ನಡೀತು. BJP ಅಧಿಕಾರಕ್ಕೆ ಬಂದೇ ಬಿಡುತ್ತೇನೋ ಅನ್ನೋ ಸಿಚುವೇಶನ್ನು 77 ತನಕ ತಂದರು. 77ಕ್ಕೆ ಬಂತು BJP, ವಿಪಕ್ಷ ನಾಯಕರಾದರು. 5 ವರ್ಷ ಭಾರಿ ಹೋರಾಟ ನಡೆಸಿದ್ರು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ. ಈ ಸಲ 208ಕ್ಕೆ ಬಂದಿದೆ. 208 ಅಂದರೂ ಇವ್ರದ್ದು 2, ಟೆಕ್ನಿಕಲಿ 207 ಅದು. ನಂದಿಗ್ರಾಮ ಮತ್ತು ಭವಾನಿಪುರ 2 ಕಡೆ ಗೆದ್ದಿದ್ದಾರೆ. ನೋಡಿ, ಇಂಟ್ರೆಸ್ಟಿಂಗ್ ಅಂದರೆ 2021 ಚುನಾವಣೆ, 2020 ಡಿಸೆಂಬರ್ನಲ್ಲಿ ತಮ್ಮ ಪಕ್ಷ ಬಿಟ್ಟು BJPಗೆ ಹೋದಂಥ ಇದೇ ಸುವೇಂದು ಅಧಿಕಾರಿ ನಂದಿಗ್ರಾಮದಿಂದ ನಾಮಿನೇಷನ್ ಫೈಲ್ ಮಾಡಿದ್ರೆ ಮಮತಾ ಬ್ಯಾನರ್ಜಿ ಅಂದರು, ನಂದಿಗ್ರಾಮದಲ್ಲಿ ನಿಂತ್ಕೋತಾರ, ಅವರು ಎಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲೇ ಹೋಗಿ ನಾನು ಫೈಟ್ ಕೊಡ್ತೀನಿ ಅಂತ. ಸುವೇಂದು ಅಧಿಕಾರಿ ಅದನ್ನು ಚಾಲೆಂಜ್ ಆಗಿ ತಗೊಂಡ್ರು, ನಂದಿಗ್ರಾಮದಲ್ಲಿ ಸೋಲಿಸ್ಬಿಟ್ರು ಮಮತಾ ಬ್ಯಾನರ್ಜಿನ. ಅಂದರೆ ಸುವೇಂದು ಅಧಿಕಾರಿ ಸ್ಪರ್ಧೆ ಮಾಡಿದ್ದಲ್ಲಿ ಹುಡುಕಿಕೊಂಡು ಹೋಗಿ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡೋದು. 2021 ಎಲೆಕ್ಷನ್ನಲ್ಲಿ ಮಮತಾ ಬ್ಯಾನರ್ಜಿ ಸೋತರು. ಆನಂತರ ಭವಾನಿಪುರ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿ ಮುಂದುವರೆದರು. ಈ ಸಲ ಭವಾನಿಪುರಕ್ಕೆ ಹೋಗಿ ಮಮತಾ ಬ್ಯಾನರ್ಜಿ ನಿಂತಿದ್ರು. ಮತ್ತು ನಂದಿಗ್ರಾಮದಲ್ಲಿ ರಿಸ್ಕ್ ತಗೊಳ್ಳೋ ಮನಸ್ಸು ಮಮತಾ ಬ್ಯಾನರ್ಜಿ ಅವ್ರಿಗಿರಲಿಲ್ಲ. ಕಳೆದ ಸಲ ಮುಖಭಂಗ ಆಗಿತ್ತು. ಈ ಸಲ ನೀವೆಲ್ಲಿ ನಿಂತಿದ್ದೀರೋ ಅಲ್ಲಿಗೆ ನಾನೇ ಬರ್ತೀನಿ ಅಂತ ಸುವೇಂದು ಅಧಿಕಾರಿ ಭವಾನಿಪುರಕ್ಕೆ ಹೋದರು. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯನ್ನು 15,000 ಮತಗಳಿಂದ ಸೋಲಿಸಿದ್ರು. ಅಮಿತ್ ಶಾ ಪ್ಲ್ಯಾನ್ ಅದು. ಕಳೆದ ಸಲ ನಿನ್ನ ಗುಹೆಗೆ ಬಂದು ಅವರು ಘರ್ಜಿಸಿದ್ದರು, ಈ ಸಲ ಅವರ ಗುಹೆಗೆ ಹೋಗಿ ನೀನು ಘರ್ಜನೆ ಮಾಡಬೇಕು ಅನ್ನೋದು ಅಮಿತ್ ಶಾ ಅವರ ಸೂಚನೆಯಾಗಿತ್ತು. ವರ್ಕೌಟ್ ಆಯಿತು. ನಂದಿಗ್ರಾಮ ಭವಾನಿಪುರ 2 ಕಡೆ ಕೂಡ ಗೆದ್ದರು ಸುವೇಂದು ಅಧಿಕಾರಿ. ಮೊದಲೇ ಹೇಳಿದ್ರು ಅವರು, 2 ಕಡೆ ಗೆದ್ದರೆ ನಾನು ಭವಾನಿಪುರವನ್ನು ಉಳಿಸಿಕೊಳ್ತೀನಿ, ನಂದಿಗ್ರಾಮದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ. ಇದೇ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದ ಮುಂದಿನ ಸುದ್ದಿ. ಇಂಟ್ರಡಕ್ಷನಲ್ಲಿ ಅಂತಿದ್ದೆ ನಾನು ಇನ್ನೊಂದು ಮುಖ್ಯಮಂತ್ರಿಗಳ ಆಯ್ಕೆ ಮಡಿವಂತಿಕೆ ಉಳಿದಿಲ್ಲ ನೋಡಿ BJPಗೆ. ಅಂದರೆ ಸಂಘದಲ್ಲಿಯೇ ಹುಟ್ಟಿ ಬೆಳೆದು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತಾನೆ ಬೆಳೆದು ಗಣವೇಷಧಾರಿಗಳಾಗಿ ಶಾಖೆಗಳಿಗೆ ಹೋದವರನ್ನೇ ನಾವು ಮುಖ್ಯಮಂತ್ರಿಯಾಗಿ ಮಾಡ್ತೀವಿ, ಅದು ಉಳಿದಿಲ್ಲ. ಅದನ್ನು 2 ರೀತಿಯಿಂದ ನೋಡ್ಬೋದು. ನೀವು ಶಾಖೆಗಳಲ್ಲೇ ಬೆಳೆದು ಬಂದವರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅನ್ನುವುದಾದರೆ ಅಧಿಕಾರ ಸಿಗಬಹುದು ಅನ್ನುವ ಉದ್ದೇಶ ಇಟ್ಕೊಂಡು ಯಾರು ಬರ್ತಾರೆ ನಿಮ್ಮಲ್ಲಿ? ಹಾಗಾಗೋದಿಲ್ಲ ನೋಡಿ. ಒಂದು ರಾಜಕೀಯ ಪಕ್ಷಕ್ಕೆ ಸ್ವಂತ ಬಲದ ಮೇಲೆ ಬೆಳೆಯುವುದಕ್ಕೂ ಒಂದು ಸ್ಯಾಚುರೇಷನ್ ಇರುತ್ತೆ. ಅಲ್ಲಿಂದ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತಂದರೆ ಬೇರೆ ಬೇರೆ ಪಕ್ಷಗಳ ನಾಯಕರು ಇಲ್ಲಿಗೆ ಬರಬೇಕು, ಆ ಪಕ್ಷಕ್ಕೆ ಬರಬೇಕು, ಆವಾಗಲೇ ಅದು ಮುಂದಿನ ಹಂತಕ್ಕೆ ಹೋಗೋದು. ಕರ್ನಾಟಕದಲ್ಲಾದರೂ ನೋಡಿ BJP ಒಂದು ಹಂತದ ತನಕ ಬೆಳೆದು ನಿಂತು. ಯಾವಾಗ ಬಂಗಾರಪ್ಪನವರ ಬೆಂಬಲ ಸಿಕ್ತು, ಯಾವಾಗ ಅನಂತಕುಮಾರರ ಸಾರಥ್ಯದಲ್ಲಿ ಜನತಾ ಪರಿವಾರದಲ್ಲಿದ್ದಂಥ ನಾಯಕರುಗಳೇ ಒಬ್ಬೊಬ್ಬರಾಗಿ ಈ ಕಡೆ ಬಂದರು, ಆವಾಗ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿತ್ತು. ಯಾವುದೇ ರಾಜಕೀಯ ಪಕ್ಷಕ್ಕಾದರೂ ಅದು ಅನ್ವಯ ಆಗತ್ತೆ. 5 ವರ್ಷಗಳ ಹಿಂದೆ ತೃಣಮೂಲ ಕಾಂಗ್ರೆಸ್ ಬಿಟ್ಟು ಬಂದಂಥ ಮಮತಾ ಬ್ಯಾನರ್ಜಿ ಅವರ ಬಲಗೈ ಬಂಟ ಇವತ್ತು BJPಯ ಮುಖ್ಯಮಂತ್ರಿಯಲ್ಲಿ. ಕರ್ನಾಟಕದಲ್ಲಾದರೂ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರಪ್ಪ, ಏನು BJPಯಲ್ಲೇ ಇದ್ದವರ? ಹಾಗೆ ನೋಡಿ, ನೀವು ಒಂದು ಲಿಸ್ಟೇ ಇದೆ. ಸುವೇಂದು ಅಧಿಕಾರಿ ಈಗ ಮುಖ್ಯಮಂತ್ರಿ ಆದರೂ 5 ವರ್ಷದ ಹಿಂದೆ ಬಿಟ್ಟು ಬಂದವರು. ಹಿಮಂತ ಬಿಸ್ವಾ ಶರ್ಮಾ ಅವರ ಆಡುವ ಮಾತುಗಳನ್ನು, ಅವರ ಸರ್ಕಾರದ ಪಾಲಿಸಿಗಳನ್ನು ನೋಡಿಬಿಟ್ರೆ ತಲೆತಲಾಂತರಗಳಿಂದ ಸಂಘದಲ್ಲಿದ್ದಾರೇನೋ ಅಂತ ಅನ್ನಿಸ್ಬೇಕು. ಹಿಂದೂ ಪರ ಸಂಘಟನೆಗಳಲ್ಲೇ ಇವರ ಮನೆತನಗಳಿದ್ದಾವೇನೋ ಅನ್ನಿಸ್ಬೇಕು. 10 ವರ್ಷದಿಂದ ಕಾಂಗ್ರೆಸ್ನಿಂದ ಬಂದವರು ಅವರು. ಹಿಮಂತ ಬಿಸ್ವಾ ಶರ್ಮಾ 2015ರಲ್ಲಿ ಬಂದರು. ಸಾಮ್ರಾಟ್ ಚೌಧರಿ ಬಿಹಾರದ ಮುಖ್ಯಮಂತ್ರಿ 2017ರಲ್ಲಿ JDU ತೊರೆದು BJPಗೆ ಬಂದವರು. 1 ತಿಂಗಳ ಹಿಂದೆ ಬಿಹಾರಕ್ಕೆ BJPಯ ಮುಖ್ಯಮಂತ್ರಿ ಆದರಲ್ಲ ಸಾಮ್ರಾಟ್ ಚೌಧರಿ. ಪ್ರೇಮಾ ಖಂಡು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ 2016ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಂದಿದ್ದಾರೆ. ಮಾಣಿಕ್ ಶಾ ತ್ರಿಪುರಾದ ಮುಖ್ಯಮಂತ್ರಿ 2016ರಲ್ಲಿ ಕಾಂಗ್ರೆಸ್ನಿಂದ BJPಗೆ ಬಂದಿದ್ದಾರೆ. ಬಿರೇನ್ ಸಿಂಗ್ ಮಣಿಪುರದ ಮಾಜಿ ಮುಖ್ಯಮಂತ್ರಿ 2016ರಲ್ಲಿ ಕಾಂಗ್ರೆಸ್ನಿಂದ BJPಗೆ ಬಂದವರು.
ಅರ್ಜುನ್ ಮುಂಡಾ ಜಾರ್ಖಂಡ್ನಲ್ಲಿ ಮಾಜಿ ಮುಖ್ಯಮಂತ್ರಿ 2000 ಇಸ್ವಿಯಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಬಿಟ್ಟು ಬಿ ಜೆ ಪಿಗೆ ಬಂದವರು. ಹೊರಗಡೆಯಿಂದ ಬಂದು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿಯಾದವರ ಪಟ್ಟಿ ಇದು. ಆ ಪಟ್ಟಿಯಲ್ಲಿ ಸುವೇಂದು ಅಧಿಕಾರಿ ಕೂಡ ಸೇರ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ್ದು ಮೊಹಮ್ಮದ್ ನೂರುಲ್ ಹುಡಾ ಅಂತ ಬಾಂಗ್ಲಾದೇಶದ ಮುಸ್ಲಿಂ ನಾಯಕ ಮಮತಾ ಬ್ಯಾನರ್ಜಿ ಅವರನ್ನು ಬೆಂಬಲಿಸಿ ಮಾತಾಡಿದ್ದಾರೆ. ನೋಡಿ, ಬಾಂಗ್ಲಾದೇಶದವರಿಗೆ ಪಶ್ಚಿಮ ಬಂಗಾಳದ ರಾಜಕೀಯ ಬೆಳವಣಿಗೆಗಳ ಮೇಲೆ ಅದೆಂಥ ಆಸಕ್ತಿ. ಅವನು ಯಾರೋ ಹುಸೇನ್ ಅಂತ ಬಾಂಗ್ಲಾದೇಶದ MP ಅಂತೆ ಸಂಸತ್ತಿನಲ್ಲಿ ನಿಂತ್ಕೊಂಡು ಮಾತಾಡೋದ ಆತ. ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದುಬಿಡುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. BJP ಅಧಿಕಾರಕ್ಕೆ ಬಂದುಬಿಟ್ರೆ ನಮ್ಮ ದೇಶದಿಂದ ಅಂದರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತದೊಳಗೆ ವಲಸೆ ಹೋದಂಥವರೆಲ್ಲ ವಾಪಸ್ ಬಂದುಬಿಡ್ತಾರೆ, ಪ್ರವಾಹದಂತೆ ಬರ್ತಾರವರು, ನಮ್ಮ ದೇಶಕ್ಕೆ ಸಮಸ್ಯೆ ಆಗುತ್ತೆ ಅಂತ ಮಾತಾಡಿದ್ದು. ಈಗ ಈ ಮನುಷ್ಯ ಮೊಹಮ್ಮದ್ ನೂರುಲ್ ಹುಡಾ ಈತ ರಾಜೀನಾಮೆ ಕೊಡುವುದಿಲ್ಲ ಅಂತ ಹಠ ಹಿಡಿದು BJPಯ ವಿರುದ್ಧ ಹೋರಾಡ್ತಾ ಇರುವ ಮಮತಾ ಬ್ಯಾನರ್ಜಿ ಅವರನ್ನು ಬೆಂಬಲಿಸಿರೋದು. ನೀವು ದೆಹಲಿ ವಿರುದ್ಧ ಯುದ್ಧ ಘೋಷಣೆ ಮಾಡಿ, ಪಶ್ಚಿಮ ಬಂಗಾಳವನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡಿ, ನಿಮ್ಮ ಬೆಂಬಲಕ್ಕೆ 17 ಕೋಟಿ ಬಾಂಗ್ಲಾದೇಶಿ ಮುಸ್ಲಿಮರಿದ್ದೇವೆ ಅಂತ. ವಿಜಯ್ಗೆ ನಾವು ಬೆಂಬಲ ಕೊಟ್ಟೇ ಇಲ್ಲ ಅಂತ ಮುಸ್ಲಿಂ ಲೀಗ್ನವರು ಹೇಳ್ತಾ ಇದ್ದಾರೆ, ನಮ್ಮ ಬೆಂಬಲ ಇಲ್ಲ ಈ ಸರ್ಕಾರಕ್ಕೆ ಅಂತ. ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ವಿ ನಾಳೆ ಬೆಳಗ್ಗೆ ನೆಹರು ಗ್ರೌಂಡ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ಅಂತ. ಈಗ ನಡೆಯೋದೇ ಡೌಟು. ಐದು ದಿನಗಳ ಸರ್ಕಸ್ನ ನಂತರ ವಿಜಯ್ ಒಟ್ಟು 116 ಶಾಸಕರ ಬೆಂಬಲ ಪಡ್ಕೊಂಡಿದ್ದಾರೆ ಈಗಷ್ಟೇ. ಇನ್ನು 2 ಕಡಿಮೆ ಆಗಿದ್ದಾರೆ. VCK ಮತ್ತು ಮುಸ್ಲಿಂ ಲೀಗ್ಗಳು ಅಧಿಕೃತವಾಗಿ ಘೋಷಿಸಿದವು ವಿಜಯ್ಗೆ ನಮ್ಮ ಬೆಂಬಲ ಇಲ್ಲ ಅಂತ. ಅಲ್ಲಿಗೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವುದು ಅನುಮಾನ. 116 ಶಾಸಕರ ಬೆಂಬಲ ಪತ್ರ ತಗೊಂಡೋಗಿದ್ದಾರೆ ವಿಜಯ್. ಇನ್ನಿಬ್ಬರು ಸೈನ್ ಹಾಕಿಸ್ಕೊಂಡು ಬನ್ನಿ ಅಂತ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಹೇಳಿ ಮತ್ತೆ ವಾಪಸ್ ಕಳಿಸಿದ್ದಾರೆ. ರಾಜ್ಯಪಾಲರ ಕಚೇರಿ ಕೂಡ ಹೇಳ್ತಾ ಇದೆ 116 ಶಾಸಕರ ಬೆಂಬಲ ಇದೆ ಇವರಿಗೆ ಅಂತ. ಇನ್ನು 8 ದಿವಸ ನಡೆಯುತ್ತಿದ್ದು ಅಂತ. ಕೇರಳದ್ದು UDF ಸರ್ಕಾರ ಅನ್ನೋದು ಫೈನಲ್ಲು, ಮುಖ್ಯಮಂತ್ರಿ ಯಾರು ಅನ್ನೋದು ಇನ್ನೂ ಆಗಿಲ್ಲ. ಅಲ್ಲಿ VD ಸತೀಶನ್ ವರ್ಸಸ್ KC ವೇಣುಗೋಪಾಲ್. ಸಮಸ್ಯೆ ಅಂದರೆ ಒಬ್ಬರಿಗೊಬ್ಬರಿಗೆ ಆಗಬರೋದಿಲ್ಲ ಅವ್ರಿಗೆ. ವೇಣುಗೋಪಾಲ್ ಮುಖ್ಯಮಂತ್ರಿ ಆದರೆ ನಾನು ಯಾವುದೇ ಸ್ಥಾನಮಾನಗಳನ್ನು ಸ್ವೀಕರಿಸೋದಿಲ್ಲ, ಮನೇಲಿ ಕೂತ್ಕೋತೀನಿ ಅಂತ ಸತೀಶನ್ ಹೇಳ್ತಾ ಇದ್ದಾರೆ. ನಾನೇ ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗುವುದು ಸಾಧ್ಯವೇ ಇಲ್ಲ ಅನ್ನುವುದಾದರೆ ರಮೇಶ್ ಚೆನ್ನಿತ್ತಾಲನ್ ಮುಖ್ಯಮಂತ್ರಿ ಮಾಡಿ, VD ಸತೀಶನ್ ಯಾವ ಕಾರಣಕ್ಕೂ ಬೇಡ ಅಂತ KC ವೇಣುಗೋಪಾಲ್ ಹಠ ಹಿಡ್ಕೊಂಡು ಕೂತಿದ್ದಾರಂತೆ. ಶಾಸಕರುಗಳ ಅಭಿಪ್ರಾಯ ಪಡೆದು ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಾಕನ್ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕನ್ವೆ ಮಾಡಿದ್ದಾರೆ. ಈಗ ಅಂತಿಮ ನಿರ್ಧಾರ ಅವರು ತಗೊಳ್ಬೇಕು. ಇವತ್ತು ತಿರುವನಂತಪುರಂ ಕಾಂಗ್ರೆಸ್ ಕಚೇರಿಯಲ್ಲಿ ಗೆದ್ದು ಬಂದಿರುವ ಶಾಸಕರೊಬ್ಬರು ತಬ್ಬಿಕೊಳ್ಳುವುದಕ್ಕೋಗಿದ್ದು ವಿವಾದ ಆಯಿತು. ನಿನ್ನೆ ಆಗಿದ್ದಿದ್ದು. ಕೊಲ್ಲಂ ಶಾಸಕಿ ಬಿಂದು ಕೃಷ್ಣ ಅವರನ್ನು ಚರಿಯನ್ನವರು ತಬ್ಕೊಳಕ್ಕೆ ಹೋದರು ಅಂತ. ಹಿಂದೆ ನಿಂತವ್ರು ಹೋಗ್ಲಿ ಬಿಡ್ರಿ ಅಂತಿದ್ದಾರೆ, ಕೇಳ್ತಿಲ್ಲ ಅವರು. ಇದನ್ನು ವಿರೋಧಿಸುವ ಸಂಘಟನೆಗಳ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಇವತ್ತು ಮೀಟಿಂಗ್ ಮಾಡಿದ್ರು. SIRನ ಪೂರ್ವಭಾವಿಯಾಗಿ ಈಗಾಗಲೇ ಪ್ರಕ್ರಿಯೆಗಳನ್ನು ಎಲೆಕ್ಷನ್ ಕಮಿಷನ್ ಕರ್ನಾಟಕದಲ್ಲಿ ಶುರು ಮಾಡಿದೆ. ಪಶ್ಚಿಮ ಬಂಗಾಳ ವಿರೋಧಿಸಿದ ರೀತಿಯಲ್ಲೇ ಕರ್ನಾಟಕವು ಇದನ್ನು ವಿರೋಧಿಸಬೇಕು ಅನ್ನುವ ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಇದರಲ್ಲಿ ಫಂಡ ಸರಳಿದೆ, ಹೇಳ್ತೀನಿ ಕೇಳಿ. 2002ರಲ್ಲಿ ಈ ಹಿಂದಿನ SIR ನಡೆದಿತ್ತು. 2002ರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಈ ವೋಟರ್ ಲಿಸ್ಟ್ನಲ್ಲೂ ನಿಮ್ಮ ಹೆಸರು ಇರುತ್ತೆ. ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಉದಾಹರಣೆಗೆ
ಈಗ ಇರುವ ಒಟ್ಟು ಮತದಾರರು 5,57,36,561 ಒಟ್ಟು ಮತದಾರರು. 2002ರಲ್ಲಿ ನಿಮ್ಮ ಹೆಸರಿತ್ತು ಅಂದರೆ 2002ರಲ್ಲಿ 18 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು ಅಂತ ಅರ್ಥ. ಆವಾಗ 18 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು ಅಂದರೆ ಈಗ 41, 42 ನಡೀತಿರ್ಬೇಕು ಅಲ್ವಾ? ಅಲ್ಲಿಗೆ 41ಕ್ಕಿಂತ ಹೆಚ್ಚು ವಯಸ್ಸಿನ ಮತದಾರರು, ಅದಕ್ಕಿಂತ ಕಡಿಮೆ ವಯಸ್ಸಿನ ಮತದಾರರು ಅಂತ 2 ಪಾರ್ಟ್ ಆಯಿತು. 2002ರಲ್ಲಿ 18 ತುಂಬೇ ಇರಲಿಲ್ಲ ಅಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಡೋಕ್ಕೆ ಸಾಧ್ಯನೇ ಇರಲಿಲ್ಲ. 40 ವರ್ಷ ಮೇಲ್ಪಟ್ಟಂಥ ಮತದಾರರಿದ್ದಾರಲ್ಲ, 3,12,57,088 ಜನ ಇದ್ದಾರೆ. ಅವರ ಪೈಕಿ 1,96,46,707 ಜನ 2002ರಲ್ಲೂ ಇದ್ದರೂ ಅವ್ರದ್ದು ಫೈನಲ್ ಆಗಿದೆ, ಕ್ಲಿಯರ್ ಆಗಿಬಿಟ್ಟಿದೆ ಅವ್ರದ್ದು 62.59%. 40 ವರ್ಷಕ್ಕಿಂತ ಕಡಿಮೆ ಇರುವ ಮತದಾರರು ಏನಿದ್ರಲ್ಲ, ಅಂದರೆ 2002ರಲ್ಲಿ 18 ತುಂಬಿರಲೇ ಇಲ್ಲ ಅನ್ನುವಂಥವರು, ಅವರ ಅಪ್ಪ ವೋಟರ್ ಲಿಸ್ಟಲ್ಲಿ ಇದ್ರಾ ಅಂತ ಚೆಕ್ ಮಾಡ್ತಾರೆ. ಅವರ ಅಮ್ಮ ವೋಟರ್ ಲಿಸ್ಟಲ್ಲಿ ಇದ್ರಾ, ಅವರ ವಂಶಸ್ಥರು ಯಾರಿದ್ರು ವೋಟರ್ ಲಿಸ್ಟ್ನಲ್ಲಿ ಅಂತ. 40 ವರ್ಷಕ್ಕಿಂತ ಕಡಿಮೆ ಇರುವ ಮತದಾರರು 2,44,79,473. ಅವರ ಪೈಕಿ 1,52,39,492 ಜನರದ್ದು ಅವರ ವಂಶಸ್ಥರು, ತಂದೆ ತಾಯಿ ವೋಟರ್ ಲಿಸ್ಟ್ನಲ್ಲಿರೋದು ಪತ್ತೆಯಾಗಿದೆ. ಆದ ಕಾರಣಕ್ಕಾಗಿ ಇವ್ರ ಹೆಸರಿರೋದು ಕನ್ಫರ್ಮು, ಸಮಸ್ಯೆ ಇರೋದು ಉಳಿದವ್ರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.